ಡಬ್ಕೆ ಡಬಲ್ ದರ ಏರಿಸಿ ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದ ಬೆಂಗಳೂರಿನ ಜೀವನಾಡಿ ನಮ್ಮ ಮೆಟ್ರೋ ಇದೀಗ ದರ ಇಳಿಕೆಯ ಡ್ರಾಮಾ ಮಾಡಿದೆ. ಪ್ರಯಾಣಿಕರ ಕಣ್ಣೊರೆಸುವ ನಾಟಕ ಮಾಡಿದೆ. ಪ್ರಯಾಣ ದರ ಇಳಿಕೆಯಲ್ಲಿ ಚೌಕಾಸಿ ಮಾಡಿರುವ ಬಿಎಂಆರ್ಸಿಎಲ್ ದುಪ್ಪಟ್ಟು ಏರಿಕೆಯಾಗಿರುವ ದರಗಳಷ್ಟೇ ಇಳಿಕೆ ಮಾಡ್ತೀವಿ ಎಂದಿದೆ. ಪ್ರಯಾಣ ದರ ಇಳಿಕೆಯಲ್ಲಿ ಮೆಟ್ರೋ ಮೊಂಡಾಟ. 100% ದರ ಏರಿಕೆಯಾಗಿದ್ರಲ್ಲಿ ಮಾತ್ರ 30% ಕಡಿತ. ಟಿಕೆಟ್ ದರ ಪರಿಷ್ಕರಣೆಯಲ್ಲಿ ಬಿಎಂಆರ್ಸಿಎಲ್ ಚೌಕಾಸಿ. ಬೆಂಗಳೂರಿನ ಜೀವನಾಡಿ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಸಿ ಬೆಂಗಳೂರಿಗರ ಮೇಲೆ ದೊಡ್ಡ ಬರೆ ಎಳೆದಿದೆ. ಪ್ರಯಾಣ ದರದಲ್ಲಿ ಡಬಲ್ ದರ ಏರಿಸಿ ಬಿಎಂಆರ್ಸಿಎಲ್ ಭಾರೀ ಜನಾಕ್ರೋಶಕ್ಕೆ ಗುರಿಯಾಗಿದೆ. ಟಿಕೆಟ್ ದರ ಏರಿಕೆಯಿಂದ ಪ್ರಯಾಣಿಕರಿಗೆ ದುಪ್ಪಟ್ಟು ಹೊರೆಯಾಗಿದ್ದು, ಮೆಟ್ರೋ ಬಿಟ್ಟು ಬಸ್ಸು, ಬೈಕು, ಕಾರುಗಳತ್ತ ಮುಖ ಮಾಡಿದ್ದಾರೆ. ಮೆಟ್ರೋ ದರ ಇಳಿಸಿ ಅಂತ ಪಬ್ಲಿಕ್ ಟಿವಿ ನಿರಂತರ ಅಭಿಯಾನ ಕೈಗೊಂಡಿತ್ತು. ಸಾರ್ವಜನಿಕರಿಂದಲೂ ತೀವ್ರ ಆಕ್ಷೇಪ ವ್ಯಕ್ತವಾಗಿತ್ತು. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮೆಟ್ರೋ ಪ್ರಯಾಣ ದರ ಇಳಿಕೆಗೆ ಸೂಚನೆ ನೀಡಿದ್ದಾರೆ. ಇದು ನಿಮ್ಮ ಪಬ್ಲಿಕ್ ಟಿವಿ ಅಭಿಯಾನದ ಫಲಶ್ರುತಿ. ಮೆಟ್ರೋ ದರ ಇಳಿಕೆಗೆ ಸಿಎಂ ಸೂಚನೆ. ಬೆಂಗಳೂರು ಮೆಟ್ರೋ ರೈಲು ನಿಗಮ ಇತ್ತೀಚೆಗೆ ಪರಿಷ್ಕರಿಸಿರುವ ಪ್ರಯಾಣ ದರ ಏರಿಕೆ ಹಲವು ರೀತಿಯ ವೈಪರೀತ್ಯಗಳಿಂದ ಕೂಡಿದ್ದು, ಕೆಲವು ಕಡೆಗಳಲ್ಲಿ ಪ್ರಯಾಣ ದರ ದುಪ್ಪಟ್ಟಾಗಿರೋದನ್ನ ಗಮನಿಸಿದ್ದೇನೆ. ಇದರ ವಿರುದ್ಧ ವ್ಯಕ್ತವಾದ ಸಾರ್ವಜನಿಕರ ವಿರೋಧವನ್ನ ಪರಿಗಣಿಸಿ ಎಲ್ಲೆಲ್ಲಿ ಅಸಹಜ ರೀತಿಯಲ್ಲಿ ದರ ಏರಿಕೆಯಾಗಿದೆಯೋ ಅಂತಹ ಕಡೆಗಳಲ್ಲಿ ಪ್ರಯಾಣ ದರ ಇಳಿಸುವಂತೆ ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ತಿಳಿಸಿದ್ದೇನೆ. ಮೆಟ್ರೋ ರೈಲು ವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಮಾಡಬೇಕಾಗಿರುವ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಾಗಿರುವ ಕಾರಣ ಪ್ರಯಾಣ ದರ ಪರಿಷ್ಕರಣೆ ಅನಿವಾರ್ಯವಾಗಿತ್ತು ಎನ್ನುವುದು ನಿಜವಾದರೂ ಅಂತಿಮವಾಗಿ ಪ್ರಯಾಣಿಕರ ಹಿತರಕ್ಷಣೆ ಮಾಡಬೇಕಾಗಿರುವುದು ನಮ್ಮ ಕರ್ತವ್ಯ ಎನ್ನುವುದು ಬಿಎಂಆರ್ಸಿಎಲ್ ಗಮನಕ್ಕೆ ತಂದಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟಿಸಿದ್ದಾರೆ. ಸಿಎಂ ಮೆಟ್ರೋ ಟಿಕೆಟ್ ದರ ಇಳಿಸುವಂತೆ ಬಿಎಂಆರ್ಸಿಎಲ್ಗೆ ಸೂಚನೆ ಕೊಟ್ರೇನೋ ನಿಜ, ಆದ್ರೆ ಮೆಟ್ರೋ ನಿಗಮ ಪ್ರಯಾಣ ದರ ಇಳಿಕೆಯಲ್ಲಿ ಚೌಕಾಸಿ ಮಾಡಿದೆ. ದುಪ್ಪಟ್ಟು ದರ ಏರಿಕೆ ಮಾಡಿ ಇದೀಗ ಸ್ಟೇಜ್ ಬೈ ಸ್ಟೇಜ್ ದರ ಇಳಿಸ್ತೀವಿ ಅಂತ ಡ್ರಾಮಾ ಮಾಡ್ತಿದೆ. ದುಪ್ಪಟ್ಟು ದರ ಏರಿಸಿ ಇದೀಗ ಇಳಿಕೆ ಹಿಂದೇಟು ಹಾಕ್ತಿದೆ. 2 ಪಟ್ಟು ಏರಿಕೆ ಆಗಿರುವ ಟಿಕೆಟ್ ದರಗಳಷ್ಟೇ ಇಳಿಕೆ ಮಾಡ್ತೀವಿ ಅಂತ ಬಿಎಂಆರ್ಸಿಎಲ್ ನ ಎಂಡಿ ಮಹೇಶ್ವರ್ ರಾವ್ ಹೇಳಿದ್ದಾರೆ. ಮಧ್ಯಾಹ್ನ ಸುದ್ದಿಗೋಷ್ಠಿ ನಡೆಸಿದ ಬಿಎಂಆರ್ಸಿಎಲ್ ಎಂಡಿ 90% ರಿಂದ 100% ಹೆಚ್ಚಳವಾಗಿರುವ ನಿಲ್ದಾಣಗಳ ಮಧ್ಯೆ ಇಳಿಕೆ ಮಾಡಲಾಗುವುದು ಎಂದಿದ್ದಾರೆ. ಕನಿಷ್ಠ ದರ 10 ರೂಪಾಯಿ ಹಾಗೂ ಗರಿಷ್ಠ 90 ರೂಪಾಯಿ ದರದಲ್ಲಿ ಯಾವ ಬದಲಾವಣೆಯೂ ಇಲ್ಲ ಎಂದಿದ್ದಾರೆ. 100%, 90% ಎಲ್ಲೆಲ್ಲಿ ಜಂಪ್ ಆಗ್ತಾ ಇದೆ. ನನ್ನ ಟಿಕೆಟ್ 18 ರೂಪಾಯಿ, ನಾವು 40 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದು ಕೆಲವು ಜನರು ಆಕ್ರೋಶ ಕೊಡ್ತಾ ಇದ್ದಾರೆ. ಸೊ ಈ ಎರರ್ಸ್ ಎಲ್ಲ ಕರೆಕ್ಷನ್ ಮಾಡಿಕೊಂಡು ನಾವು ನೋಡಿದ್ರೆ ವಿ ಆರ್ ಬಿನ್ ಏಬಲ್ ಟು ಬ್ರಿಂಗ್ ಇಟ್ ಡೌನ್ ಬೈ 1 ಸ್ಟೇಜ್ ಅಂಡ್ ದಿಸ್ ವಿಲ್ ಬಿ ಕ್ಲೋಸ್ ಅಬೌಟ್ 46% ಆಫ್ ದ ಕಮ್ಯೂಟರ್ಸ್ ನಲ್ಲಿಗೆ ಸ್ವಲ್ಪ ಏನಾದರೂ ರಿಲೀಫ್ ನಾವು ಕೊಡ್ಲಿಕ್ಕೆ ಅವಕಾಶ ಸಿಗ್ತಾ ಇದೆ. 100% ದರ ಏರಿಕೆಯಾಗಿದ್ರೆ 30% ಮಾತ್ರ ಕಡಿತ. 30 ರೂಪಾಯಿ ಇದ್ದಿದ್ದು 60 ರೂಪಾಯಿ ಆಗಿದ್ರೆ ಕಡಿಮೆ. ದುಪ್ಪಟ್ಟು ದರ ಏರಿಕೆಯಾಗಿರುವ ನಿಲ್ದಾಣಗಳಲ್ಲಿನ ದರವನ್ನ ಪರಿಷ್ಕರಣೆಯಿಂದ ಪ್ರಯಾಣಿಕರಿಗೆ ಸ್ವಲ್ಪ ಮಟ್ಟಿಗಿನ ರಿಲೀಫ್ ದೊರೆಯಲಿದೆ. 30 ರೂಪಾಯಿ ಇದ್ದದ್ದು ಈಗ 60 ರೂಪಾಯಿ ಆಗಿದ್ರೆ ಅದನ್ನ ಕಡಿಮೆ ಮಾಡ್ತೀವಿ. ಎಲ್ಲಿ ಸ್ಟೇಜ್ಗಳ ದರ ತುಂಬಾ ಹೆಚ್ಚಾಗಿದೆಯೋ ಆ ಸ್ಟೇಜ್ಗಳ ದರಗಳನ್ನ ಮರ್ಜ್ ಮಾಡಲು ಬಿಎಂಆರ್ಸಿಎಲ್ ಮುಂದಾಗಿದೆ. ಇದರಿಂದ ಕಡಿಮೆ ಅಂತರದಲ್ಲಿ ಪ್ರಯಾಣಿಸುವವರಿಗೆ ಕೊಂಚ ರಿಲೀಫ್ ಸಿಗಲಿದೆ. This will be done without diluting any of the provisions of the recommendations, none of the whatever recommendations and act ಪ್ರಕಾರ ಏನಿದೆ ಅದರ ಆಧಾರದ ಮೇಲೆ ಬೋರ್ಡ್ ತೀರ್ಮಾನ ಮಾಡಿಬಿಟ್ಟಿದ್ದೇನೆ. We hope that we will be able to provide some relief to some of the customers. ಕೆಲವು people have also given representations to the Honorable Chief Minister. They have given it to us also. ಇದೆಲ್ಲ ನಿರ್ಧಾರ ತಗೊಂಡ್ಬಿಟ್ಟು we will be able to make some changes which will benefit most of these people wherever the fare jumps are taking place. ಒಟ್ನಲ್ಲಿ ದರ ಇಳಿಕೆ ವಿಚಾರದಲ್ಲಿ ಬಿಎಂಆರ್ಸಿಎಲ್ ಡ್ರಾಮಾ ಮಾಡ್ತಿರೋದು ಸುಳ್ಳಲ್ಲ. 100% ಏರಿಸಿ 30% ಕಡಿಮೆ ಮಾಡುವ ನಾಟಕ ಮಾಡಿ 70% ದರ ಭಾರವನ್ನ ಪ್ರಯಾಣಿಕರ ಮೇಲೆ ಹಾಕ್ತಿದೆ. ಪವಿತ್ರ ಕರ್ತಲ ಮೆಟ್ರೋ ಬ್ಯೂರೋ, ಬೆಂಗಳೂರು.